ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೈಟ್ 1 ಗಂಟೆಗೆ ವ್ಲಾಗ್ನ ಎಂಡ್ ಮಾಡಿಬಿಟ್ಟಿದೆ. ಸೊ ನ್ಯೂ ಇಯರ್ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಅಂದರೆ ಆಲ್ರೆಡಿ ಮಧ್ಯಾಹ್ನ ಆಗಿಬಿಟ್ಟಿದೆ. ಸೊ ಬೆಳಿಗ್ಗೆನೇ ನಮ್ಮ ಯಜಮಾನ್ರು ಸ್ನಾನ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದರು. ನಾನು ದೇವಸ್ಥಾನಕ್ಕೆ ಹೋಗೋ ಆಗಿರಲಿಲ್ಲ. ಸೊ ಹಾಗಾಗಿ ನಾನು ಮನೆಯಲ್ಲೇ ಇದ್ದೆ. ನಾನು ಅವ್ರು ಬರೋಷ್ಟರಲ್ಲಿ ರೆಡಿ ಆಗಿಬಿಡೋಣ ಅಂತ ರೆಡಿ ಆಗಿದ್ದೆ. ಸೊ ಅವ್ರು ಬಂದ ತಕ್ಷಣ ಪಾಪುನ ಅಮ್ಮನ ಹತ್ರ ಬಿಟ್ಬಿಟ್ಟು ನಾವಿವತ್ತು ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಮೂವಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಟೈಮ್ ಆಗಿಬಿಟ್ಟಿತ್ತು, 1:15ಗೆ ಶೋ ಇದ್ದಿದ್ದು. ನಾವು ಮನೆ ಬಿಟ್ಟಾಗಲೇ 1 ಗಂಟೆ ಆಗಿಬಿಟ್ಟಿತ್ತು. ಸೊ ಟೈಮ್ ಆಗಿತ್ತು, ಏನು ಮಾಡೋಕ್ಕಾಗಲ್ಲ, ಬೇಗ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸುದೀಪ್ ಸರ್ದು ಮ್ಯಾಕ್ಸ್ ಮೂವಿ ನೋಡೋಣ ಅಂತ ಹೋಗ್ತಾ ಇದ್ದೀನಿ. 2 ವರ್ಷ ಆದಮೇಲೆ ನಾನು ಮೂವಿ ನೋಡೋಕೆ ಹೋಗ್ತಾ ಇರೋದು. ಪ್ರೆಗ್ನೆಂಟಲ್ಲಿದ್ದಾಗ ಹೋಗೋಕ್ಕಾಗಿರಲ್ಲ, ಪಾಪು ಆದಮೇಲೆ ಹೋಗೋಕ್ಕಾಗಿರಲ್ಲ. ಸೊ 2 ಇಯರ್ಸ್ ಆದಮೇಲೆ ನಾನು ಮೂವಿ ನೋಡೋಕೆ ಹೋಗ್ತಾ ಇದ್ದೀನಿ. ಅದೊಂದು ಖುಷಿ ಇದೆ. ಅದರಲ್ಲೂ ಫಸ್ಟು ಸುದೀಪ್ ಸರ್ದು ಮೂವಿ ನೋಡೋಕೆ ಹೋಗ್ತಾ ಇದ್ದೀನಲ್ಲ, ಆ ಒಂದು ಖುಷಿ ಇದೆ. ಸೊ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಫೈನಲಿ ಥಿಯೇಟ್ರ್ ಹತ್ರ ಬಂದ್ವಿ. ಇಲ್ಲೇ ಚಿಕ್ಕಲ್ಸಂದ್ರ ಹತ್ರ ಇರೋದು ಬಾಲಾಜಿ ಸಿನಿಮಾಸ್, ಅಲ್ಲಿಗೆ ಹೋಗಿದ್ವಿ. ಸೊ ಅವ್ರು ಗಾಡಿ ಪಾರ್ಕ್ ಮಾಡೋಕ್ಕೆ ಬರೋಕ್ಕೆ ಹೋಗಿದ್ರು. ಸೊ ಅದಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದೆ, ಟಿಕೆಟ್ ತೊಗೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ. ಟಿಕೆಟ್ ಎಲ್ಲ ತೊಗೊಂಡು ಒಳಗಡೆ ಎಂಟ್ರಿ ಆದ್ವಿ. ಎಲ್ಲ ಒಳಗಡೆ ಹೋಗಿ ಕುತ್ಕೊಂಡ್ಬಿಟ್ಟಿದ್ರು. ಹೋಗಿದ್ದೆ ನಾವು 10 ಮಿನಿಟ್ಸ್ ಲೇಟ್ ಆಗಿತ್ತು. ಟಿಕೆಟ್ ತೊಗೊಂಡು ಒಳಗಡೆ ಬರೋಷ್ಟೆಲ್ಲ ಟೈಮ್ ಆಗೋಯ್ತು. ಸೊ ಅವ್ರು ಇನ್ನೂ ನಮ್ಮ ಮನೆಯವ್ರು ಬರ್ತಾರೆ. ನಾನು ಬೇರೆ ಲಿಫ್ಟಲ್ಲಿ ಬಂದರೆ, ಅವ್ರು ಬೇರೆ ಲಿಫ್ಟಲ್ಲಿ ಬಂದರು. ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೆ ಅವ್ರಿಗೋಸ್ಕರ. ಫಿಲ್ಮ್ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಬೇಜಾರಾಗೋಯ್ತು. ಸ್ಟಾರ್ಟಿಂಗಿಂದನೇ ಬರಬೇಕಿತ್ತು ಅಂತ ಫೀಲ್ ಆಗ್ತಾಯಿತ್ತು. ಸೊ ಒಳಗಡೆ ಹೋದ್ವಿ. ಲೈಟ್ಸ್ ಎಲ್ಲ ಆಫ್ ಆಗಿತ್ತು. ಸ್ಟಾರ್ಟ್ ಆಗಿಬಿಟ್ಟಿತ್ತಲ್ಲ ಮೂವಿ. ಆಲ್ರೆಡಿ ಸಾಂಗ್ ಸ್ಟಾರ್ಟ್ ಆಗಿತ್ತು, ಫಸ್ಟ್ ಸಾಂಗ್ ಮೂವಿದು. ಸೊ 10 ಮಿನಿಟ್ಸ್ ಲೇಟ್ ಆಯಿತು, ಏನು ಮಾಡೋಕ್ಕಾಗಲ್ಲ. ಸೊ ಹೋದ ತಕ್ಷಣ ಸೀಟು ಹುಡ್ಕೊಂಡು ಕುತ್ಕೊಳ್ಳೋಷ್ಟರಲ್ಲಿ ಟೈಮ್ ಆಗೇ ಹೋಯಿತು. ಸೊ ಮೂವಿ ಕೂಡ ಸ್ಟಾರ್ಟ್ ಆಗಿತ್ತು. ಓಕೆ, ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ, ಟೈಮ್ ಆಗಿ ಪಾಪುನ ಬಿಟ್ಬಿಟ್ಟು ಬರಬೇಕಿತ್ತಲ್ಲ. ಸೊ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಅಂತ ಅಡ್ಜಸ್ಟ್ ಮಾಡ್ಕೊಂಡ್ವಿ. ಸೊ ಫಸ್ಟ್ ಸೀನ್ ಬಂದುಬಿಟ್ಟು ಮಂಜು ಸರ್ದು ಸೀನ್ ಬಂತು. ಬಿಗ್ ಬಾಸ್ ಮಂಜು ಇದ್ದಾರಲ್ಲ, ಅವ್ರದ್ದೇ ಸೀನು. ಇಡೀ ಫುಲ್ ಮೂವಿ ಎಲ್ಲ ಅವ್ರ ಜೊತೆಲಿ ಇರ್ತಾರೆ, ಸುದೀಪ್ ಸರ್ ಜೊತೆನೇ ಅವರು ಆ್ಯಕ್ಟಿಂಗ್ ಮಾಡ್ತಿರ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು. ಸೊ ನೆಕ್ಸ್ಟ್ ಇಂಟರ್ವಾಲ್ ಬಿಟ್ಟಿದ್ರು. ಸೊ ಹಾಗಾಗಿ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂತ ಹೊರಗಡೆ ಬಂದ್ವಿ. ಸೊ ನಾನು ಪಾಪ್ಕಾರ್ನ್ ತೊಗೊಳಕ್ಕೆ ನಿಂತಿದ್ದೆ. ನಮ್ಮ ಮನೆಯವ್ರು ಅಷ್ಟರಲ್ಲಿ ಆಗಲೇ 2 7 ಅಪ್ಪು ಮತ್ತು 2 ಚಿಪ್ಸ್ ಪ್ಯಾಕೆಟ್ ತೊಗೊಂಡು ನಿಂತಿದ್ರು. ಈ ಮೂವಿಲಿ ಸುದೀಪ್ ಸರ್ ಆ್ಯಕ್ಟಿಂಗ್ ಮಾತ್ರ ಆಸಮ್ ಆಗಿ ಮಾಡಿದ್ದಾರೆ. ಈ ಮೂವಿ ಅಂತಲ್ಲ, ಪ್ರತಿಯೊಂದು ಮೂವಿಲೂ ಅವರು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಅವ್ರನ್ನ ಅಭಿನಯ ಚಕ್ರವರ್ತಿ ಅಂತ ಕರೆಯೋದು. ಸೊ ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಮೂವಿ ನೋಡಿ, ಕನ್ನಡ ಚಿತ್ರರಂಗನ ಬೆಳೆಸೋಣ ಎಲ್ಲರೂ. ಸೊ ನಾನು 2 ಇಯರ್ಸ್ ಮಿಸ್ ಮಾಡಿಕೊಂಡೆ. ಬಟ್ ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ಹೇಳ್ತೀನಿ. ಎಲ್ಲರೂ ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಮೂವಿ ಇದು. ತುಂಬ ಚೆನ್ನಾಗಿದೆ. ಸೊ ಮೂವಿ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಅವ್ರು ಬೈಕ್ ಎತ್ಕೊಬರಕ್ಕೆ ಹೋಗ್ತಾಯಿದ್ರು. ಸೊ ಹಾಗೆ ಬರ್ತಾ ಮಧ್ಯಾಹ್ನ ಆಗಿತ್ತಲ್ಲ ಊಟಕ್ಕೆ. ಸೊ ಬರ್ತಾ ಊಟ ಮಾಡೋಣ ಅಂತ ಹೋಟ್ಲ ಹತ್ರ ನಿಲ್ಸಿದ್ವಿ. ಬರೋಷ್ಟರಲ್ಲಿ 4 ಗಂಟೆ ಆಗಿತ್ತು. ಊಟ ಎಲ್ಲ ಕ್ಲೋಸ್ ಆಗಿತ್ತು. ಸೊ ದೋಸೆ ಐಟಮ್ ಮಾತ್ರ ಇದೆ ಅಂತ ಹೇಳಿದ್ರು. ಸೊ ಪರವಾಗಿಲ್ಲ, ಇನ್ನೇನು ಮಾಡೋದು, ಸ್ವಲ್ಪ ಸ್ನ್ಯಾಕ್ಸ್ ಥರ ತಿನ್ನೋಣ ಅಂದ್ಬಿಟ್ಟು ದೋಸೆ ಆರ್ಡ್ರ್ ಮಾಡಿದ್ರು ಅವರು. ಒಂದು ಮಸಾಲೆ ದೋಸೆ ಮತ್ತು ಅವ್ರು ಸೆಟ್ ದೋಸೆ ಆರ್ಡ್ರ್ ಮಾಡಿಕೊಂಡ್ರು. ಸೊ ಊಟ ಆರ್ಡ್ರ್ ಮಾಡಿ ವೆಯ್ಟ್ ಮಾಡ್ತಾಯಿದ್ವಿ. ಅದರಲ್ಲೂ ಜನನೂ ಇದ್ದರು. ಈವ್ನಿಂಗ್ ಆಗಿತ್ತಲ್ಲ, ಸ್ನ್ಯಾಕ್ಸ್ ತಿನ್ನೋರೆಲ್ಲ ಬರ್ತಾ ಇರ್ತಾರೆ. ಸೊ ಹಾಗಾಗಿ ಅದು ಬರೋವರೆಗೂ ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಸೊ ದೋಸೆ ಎಲ್ಲ ತಿಂದಾಯಿತು, ಮನೆಗೆ ಹೊರಟ್ವಿ. ಇವಾಗ ಊಟ ಎಲ್ಲ ಮುಗೀತಲ್ಲ. ಸೊ ಮನೆ ಹತ್ರ ಹೋಗೋಣ, ಪಾಪು ಬಿಟ್ಟು ಬೇರೆ ತುಂಬ ಹೊತ್ತಾಗಿತ್ತಲ್ಲ. ಸೊ ಅದಕ್ಕೆ ಮನೆ ಹತ್ರ ಹೊರಡ್ತಾ ಇದ್ದೀವಿ. ಸೊ ಹಾಗೆ ನೈಟು ಡಿನ್ನರ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ನಾನ್ ವೆಜ್ ಊಟಕ್ಕೆ. ಸೊ ಈ ಸರಿ ಚೇಂಜ್ ಮಾಡೋಣ, RR ನಗರಲ್ಲಿ ಬೇಡ, ಸೊ ಹೊರಗಡೆ ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಕೆಂಗುಂಟೆ ಸರ್ಕಲ್ ಹತ್ರ ಅಂಬೇಡ್ಕರ್ ಕಾಲೇಜ್ ಇದೆಯಲ್ಲ, ಅದರ ಆಪೋಸಿಟ್ಟು ACK ನಾನ್ ವೆಜ್ ಹೋಟೆಲ್ ಓಪನ್ ಆಗಿದೆ. ಸೊ ACK ಕರ್ನಾಟಕ ನಾನ್ ವೆಜ್ ಹೋಟೆಲ್ ಅಂತ ಏನೋ ಇದೆ. ಸೊ ಅಲ್ಲಿ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಹೇಗಿರುತ್ತೆ ಟೇಸ್ಟ್ ಅಂತ ನೋಡ್ಕೊಬರೋಣ ಅಂತ ನಾವು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ವಿ. ಸೊ ರಿವ್ಯೂ ಎಲ್ಲ ಚೆನ್ನಾಗಿತ್ತು. ಸೊ ಒಂದ್ಸರಿ ಅಲ್ಲೊಂದ್ಸರಿ ಹೋಗಿ ಟೇಸ್ಟ್ ಮಾಡ್ಕೊಂಬರೋಣ ಅಂತ ನೈಟ್ ಪ್ಲ್ಯಾನಿಂಗ್ ಮಾಡಿಕೊಂಡು ಇಬ್ಬರು ಹೊರಟಿದ್ದೀವಿ. ಸೇಮ್ ಪಾಪುನ ಅಮ್ಮನ ಹತ್ರ ಬಿಟ್ಬಿಟ್ಟು ನಾವಿಬ್ಬರು ಹೊರಗಡೆ ಹೋಗ್ತಾ ಇದ್ದೀವಿ ಊಟಕ್ಕೆ ಅಂತ ಹೇಳ್ಬಿಟ್ಟು. ನಮ್ಮಮ್ಮ ನಾನ್ ವೆಜ್ ತಿನ್ನಲ್ಲ. ಸೊ ಹಾಗಾಗಿ ನಾವಿಬ್ಬರೇ ಹೋಗ್ತಾ ಇದ್ದೀವಿ ಹೊರಗಡೆ, ಬೈಕಲ್ಲಿ ಹೋಗ್ತಾ ಇದ್ದೀವಿ. ಕ್ಯೂನಾ ವೇಟಿಂಗ್ ಲಿಸ್ಟ್ ಅಪ್ಪ. ಓ ಮೈ ಗಾಡ್, ಓ ಮೈ ಗಾಡ್. ಫೈನಲಿ ಬಿಲ್ಲೆಲ್ಲ ತೊಗೊಂಡಾಯಿತು. ವೆಯ್ಟ್ ಮಾಡ್ತಾ ಇದ್ದೀವಿ. ನಿಜ ನಂಬ್ತೀರಾ, 1.5 ಗಂಟೆ ವೆಯ್ಟ್ ಮಾಡಿದ್ವಿ. ಅಷ್ಟು ಜನ ಇದ್ದಾರೆ. ಅಂದರೆ ಟೇಸ್ಟ್ ಆ ರೀತಿ ಇರುತ್ತೆ ಅಂತ ಅನಿಸುತ್ತೆ ಅಲ್ಲಿ. ಸೊ 1 ಅವರ್ ವೆಯ್ಟ್ ಮಾಡಿದ್ಮೇಲೆ ನಮಗೆ ಟೇಬಲ್ ಸಿಕ್ತು ಅಲ್ಲಿ.
ಸೊ ತಂದೂರಿ ಚಿಕನ್ ಫಸ್ಟ್ ಬಡಿಸಿದ್ರು, ಅದು ಬಂದು ಒಲೆಲೇ ಬೇಯಿಸಿರ್ತಾರೆ, ಅಂದರೆ ಆಯಿಲ್ ಯೂಸ್ ಮಾಡಿರಲ್ಲ. ಟೇಸ್ಟ್ ಚೆನ್ನಾಗಿತ್ತು. ನನಗೆ ಇವಾಗ ಗೊತ್ತಾಯಿತು ಯಾಕೆ ಅಷ್ಟು ಜನ ಕ್ಯೂ ಸಿಸ್ಟಮ್ ನಿಂತ್ಕೋತಾರೆ ಅಂತ. ಯಾಕಂದರೆ ಟೇಸ್ಟ್ ಆ ರೀತಿ ಕೊಡ್ತಾರೆ. ಇಲ್ಲಿ 4 ಥರ ಸ್ಟಾರ್ಟರ್ಸ್ ಇರುತ್ತೆ, ಮತ್ತು ಒಂದು ಚಿಕನ್ ಬಿರಿಯಾನಿ ಇರುತ್ತೆ, ಮತ್ತು ಒಂದು ಮೊಟ್ಟೆ ಮತ್ತು ಒಂದು ಐಸ್ ಕ್ರೀಮ್ನ ಕಾಂಪ್ಲಿಮೆಂಟ್ರಿ ಆಗಿ ಕೊಡ್ತಾರೆ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಪ್ರತಿಯೊಂದು ಸ್ಟಾರ್ಟರ್ಸು ಕೂಡ ಟೇಸ್ಟ್ ಹಾಗೆ ಚೆನ್ನಾಗಿತ್ತು. ನಮಗಂತೂ ತೃಪ್ತಿ ಆಯಿತು ಅಲ್ಲಿ. ಸೊ ಫೈನಲಿ ಮನೆಗೆ ಬಂದ್ವಿ. ಲೇಟ್ ಆಗಿಬಿಟ್ಟಿದೆ ಆಲ್ರೆಡಿ 11 ಗಂಟೆ ನಾನು ಮನೆಗೆ ಬಂದಾಗ. ಸೊ ಅಲ್ಲಿ ವೆಯ್ಟ್ ಮಾಡಿ ತುಂಬ ನಮಗೆ ಟೈಮ್ ವೇಸ್ಟ್ ಆಯಿತು. ಅರೌಂಡ್ ಇಲ್ಲ ಅಂದರೂ 1.5 ಗಂಟೆ ಏನೋ ವೆಯ್ಟ್ ಮಾಡಿದ್ದೀವಿ ಸೀಟ್ಗೋಸ್ಕರ. ಅಷ್ಟು ಜನ ರಶ್ ಇದ್ದಾರೆ. ಸೊ ಲಾಂಗ್ ಆದರೂ ಕೂಡ ನೋಡೋಣ ಟೇಸ್ಟ್ ಹೇಗಿರುತ್ತೆ, ಒಂದೇ ಕಡೆ ಟೇಸ್ಟ್ ಮಾಡೋದು ಹೇಗಿರುತ್ತೆ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ. ಬಟ್ ವೆಯ್ಟ್ ಮಾಡಿದ್ದಕ್ಕೂ ಏನು ಲಾಸ್ ಇಲ್ಲ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ನಾನು ನಾರ್ಮಲ್ ಹೊರಗಡೆ ಇಲ್ಲೆಲ್ಲ ತಿನ್ನೋದಕ್ಕಿಂತ ಅಲ್ಲಿ ಸ್ವಲ್ಪ ಜಾಸ್ತಿನೇ ತಿಂದೆ. ಟೇಸ್ಟ್ ತುಂಬ ಚೆನ್ನಾಗಿತ್ತು. ಯಾರಾದರೂ ನಾನ್ ವೆಜ್ ಲವರ್ಸ್ ಇದ್ದರೆ ಆಬ್ವಿಯಸ್ಲಿ ಅಲ್ಲಿಗೆ ಹೋಗಿ ಟ್ರೈ ಮಾಡಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಕೊಡ್ತಾರೆ. ಬಟ್ ವೆಯ್ಟಿಂಗ್ ಇರುತ್ತೆ. ಬಟ್ ನಾವು ಹೋಗಿದ್ದ ದಿನ ಅಷ್ಟಿತ್ತು. ಬಟ್ ನಾರ್ಮಲ್ ಹೇಗಿರುತ್ತೋ ನನಗೂ ಗೊತ್ತಿಲ್ಲ, ನಾವು ಫಸ್ಟ್ ಟೈಮ್ ಹೋಗಿದ್ದು. ಸೊ ಊಟ ಮಾತ್ರ ಚೆನ್ನಾಗಿತ್ತೆ. ರಿವ್ಯೂ ಮಾತ್ರ ತುಂಬ ಚೆನ್ನಾಗಿದೆ ಅಲ್ಲಿದು. ಸೊ ಇಲ್ಲಿ ಇವತ್ತಿನ ದಿನ ನಂದು ಹೀಗಿತ್ತು, ನ್ಯೂ ಇಯರ್ ಡೇ. ಬಟ್ ನಾವು ಬೇರೆ ಬೇರೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಪಾಪು ಇರೋದ್ರಿಂದ ನಾವೆಲ್ಲೂ ಹೋಗೋದಕ್ಕಾಗಲ್ಲ. ಯಾಕೆಂದರೆ ಅವ್ನು ನಮ್ಮನ್ನ ಬಿಟ್ಟಿರಲ್ಲ. ಬೇಕಾದ್ರೆ ಮಾರ್ನಿಂಗಿಂದ ನೈಟ್ವರೆಗೂ, ಅಂದರೆ ಅವ್ನು ಮಲ್ಕೊಳ್ಳೋವರೆಗೂ ಬೇಕಾದ್ರೆ ಇರ್ತಾನೆ. ಬಟ್ ಮಲ್ಕೊಳ್ಳೋ ಟೈಮಲ್ಲಿ ಮಾತ್ರ ನಾನು ಇರಲೇಬೇಕು ಅವನ ಹತ್ರ. ಸೊ ಡಿಸ್ಟರ್ಬ್ ಆಗುತ್ತೆ ಅವನಿಗೆ, ನಾನು ಇಲ್ಲ ಅಂದರೆ ಒಂಥರ ಅವ್ನು ನಿದ್ದೆ ಮಾಡಲ್ಲ, ಆ ಥರ ಎಲ್ಲ ಫೀಲ್ ಆಗುತ್ತೆ ಅವನಿಗೆ. ಸೊ ಹಾಗಾಗಿ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಬಟ್ ನಾವು ಪ್ಲ್ಯಾನಿಂಗ್ ಇತ್ತು ನ್ಯೂ ಇಯರ್ ದಿನ ಹೋಗೋಣ ಅಂತ. ಸೊ ಬಟ್ ಹೋಗೋಕ್ಕಾಗಿರಲಿಲ್ಲ. ನೋಡೋಣ ನೆಕ್ಸ್ಟ್ ದಿನ ಹೇಗಿರುತ್ತೆ. ಸ್ವಲ್ಪ ಅವ್ನು ದೊಡ್ಡವನಾದರೆ, ಅವ್ನು ಸ್ವಲ್ಪ ಬುದ್ಧಿ ಬಂದರೆ, ನಮ್ಮನ್ನು ಬಿಟ್ಟಿರ್ತಾನೆ ಅನ್ನೋದಾದರೆ ಬಿಟ್ಬಿಟ್ಟು ಎಲ್ಲರೂ 1-2 ದಿನ ಪ್ಲ್ಯಾನ್ ಮಾಡೋಣ, ಟ್ರಿಪ್ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೇಗಿರುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಈ ವರ್ಷ ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಅಂದ್ಕೊಂಡಿದ್ದೆಲ್ಲ ನೆರವೇರಲಿ ಅಂತ ಕೇಳ್ಕೊಳ್ತೀನಿ. ನಮ್ಮದು ಕೆಲವೊಂದು ಆಸೆ ಕನಸುಗಳೆಲ್ಲ ಇದೆ. ಸೊ ಈ ವರ್ಷ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀವಿ. ನೋಡೋಣ ಹೇಗಿರುತ್ತೆ ಈ ವರ್ಷ ಅಂತ. ನಾನು ತುಂಬ ಕಾತದಿಂದ ಕಾಯ್ತಾ ಇದ್ದೀನಿ. ಆ ಒಂದು ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ದೇವ್ರು ನಮ್ಗೆ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ಈ ವಿಡಿಯೋ ತುಂಬ ಲೇಟಾಗಿ ಬರುತ್ತೆ ಹೊಸ ವರ್ಷ ಆದಮೇಲೆ. ಬಟ್ ಈ ವರ್ಷ ಪೂರ್ತಿ ಹೇಳ್ಬೋದಲ್ಲ ಮುಗಿಯೋವರೆಗೂ. ಈ ವರ್ಷ ಹೊಸ ವರ್ಷ ಅಂತಲೇ ಅನ್ಸ್ಕೊಳ್ಳುತ್ತೆ. ಬಟ್ ನಮ್ಗೆ ಹಿಂದೂಗಳಿಗೆ ಬಂದು ಯುಗಾದಿ ಹಬ್ಬದ ದಿನವೇ ಹೊಸ ವರ್ಷ. ಬಟ್ ಜಸ್ಟ್ ಕ್ಯಾಲೆಂಡರ್ ಚೇಂಜ್ ಆಗಿರುತ್ತೆ ಅಷ್ಟೇ, ಡೇಟ್ ಚೇಂಜ್ ಆಗುತ್ತೆ, ಇಯರ್ ಚೇಂಜ್ ಆಗುತ್ತೆ ಅಷ್ಟೇ. ಬಟ್ ನಮ್ಗೆ ಹೊಸ ವರ್ಷ ಬಂದು ಯುಗಾದಿ ಹಬ್ಬದ ದಿನವೇ. ಬಟ್ ಆದರೂ ವಿಶ್ ಮಾಡಬೇಕಲ್ಲ, ಎಲ್ಲರೂ ಹೇಳ್ತಾರೆ ನ್ಯೂ ಇಯರ್ ಅಂತ. ಸೊ ಹಾಗಾಗಿ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಇದ್ದೀನಿ. ಸೊ ಎಲ್ಲರೂ ಮನೇಲೂ ತುಂಬ ಚೆನ್ನಾಗಿ ಮಾಡಿರ್ತೀರಾ ಅಂತ ಅನ್ಕೋತೀನಿ ನ್ಯೂ ಇಯರು. ನಮ್ಮ ಮನೇಲಿ ತುಂಬ ಸಿಂಪಲ್ಲಾಗಿ ಆಯಿತು, 2 in 1 ಥರ ಆಗೋಯಿತು, ಬರ್ಡೇ ಕಮ್ ನ್ಯೂ ಇಯರ್ ಅಂತ. ಸೊ ಏನೇನೋ ಪ್ಲ್ಯಾನ್ಸ್ ಇತ್ತು, ಬಟ್ ಹೋಗೋಕ್ಕಾಗಿಲ್ಲ. ಸಾಕು, ಮಾಡಿದ್ರಲ್ಲೇ ತುಂಬ ಖುಷಿ ಇದೆ. ಟೈಮ್ ಕೂಡ ಇರಲಿಲ್ಲ, 2ರಲ್ಲೂ ಟೈಮ್ ಆಗೋಯ್ತು. ಒಂದು ಮೂವಿ ನೋಡಿದ್ವಿ, ಆಚೆ ಹೋಗಿದ್ವಿ, ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇದಕ್ಕಿಂತ ಇನ್ನೇನು ಬೇಕಲ್ವಾ. ಸೊ ಹಾಗಾಗಿ ಇಷ್ಟೇ ಸಾಕು ಅಂತ ಫೀಲ್ ಮಾಡಿಕೊಂಡು ಸಾಕು. ನೋಡೋಣ ನೆಕ್ಸ್ಟ್ ಡೇಗಳಲ್ಲಿ ಇನ್ನು ಮುಂದಕ್ಕೆ ಯಾವ ಥರ ವ್ಲಾಗ್ಸ್ ಬರುತ್ತೆ, ಯಾವ ಥರ ವೀಡಿಯೋಸ್ ಮಾಡ್ತೀನಿ ಅಂತ ನೋಡ್ತಾ ಇರಿ. ಸೊ ಇಲ್ಲಿಂದ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ ಅಂತ ಹೋಪ್ಸ್ ಇಟ್ಕೊಂಡಿದ್ದೀನಿ. ಸಬ್ಸ್ಕ್ರೈಬರ್ಸ್ ತುಂಬ ಕಮ್ಮಿ ಇದ್ದಾರೆ. ನನಗೂ ವೀಡಿಯೋಸ್ ಮಾಡಬೇಕಾ ಮಾಡಬಾರ್ದು ಅಂತ ಒಂದ್ಸರಿ ಕೆಲವೊಂದು ಡೌಟ್ಗಳು ಬರ್ತಾ ಇರುತ್ತೆ. ಬಟ್ ತಾಳ್ಮೆ ಇರಬೇಕು ಅಂತಾರಲ್ಲ. ಸೊ ವೆಯ್ಟ್ ಮಾಡ್ತಾ ಇರ್ತೀನಿ. ನೋಡೋಣ, ನನ್ನ ಪ್ರಯತ್ನ ನಾನು ಮಾಡ್ತಾ ಇರ್ತೀನಿ. ನೋಡೋಣ ಯಾವಾಗ ದೇವ್ರು ಕಂಡು ಬಿಡ್ತಾನೆ ಅಂತ. ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ, ಜೆನ್ಯೂನಾಗಿ ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಬಟ್ ಸ್ವಲ್ಪ ಹೊರಗಡೆ ಹೋದಾಗ ವೀಡಿಯೋಸ್ ಮಾಡೋದಕ್ಕೆ ಸ್ವಲ್ಪ ಮುಜುಗರ ಅಂತ ಅನಿಸುತ್ತೆ. ನನ್ನ ಫಸ್ಟ್ ಟೈಮ್ ಅಲ್ಲ, ನಾನು ಸೋಷಿಯಲ್ ಮೀಡಿಯಾಗೆ ಬಂದಿರೋದೇ ಫಸ್ಟ್ ಯೂಟ್ಯೂಬ್ ಅಂತ ಬಂದಿರೋದು. ಸೊ ಹಾಗಾಗಿ ಸ್ವಲ್ಪ ಮುಜುಗರ ಇದೆ ಹೊರಗಡೆ ಎಲ್ಲ ವೀಡಿಯೋಸ್ ಮಾಡೋದಕ್ಕೆ. ನೋಡೋಣ ಈ ಇಯರಿಂದ ಸ್ವಲ್ಪ ಧೈರ್ಯ ಮಾಡಿ ಹೊರಗಡೆ ಮಾತಾಡೋದಕ್ಕೆ ಟ್ರೈ ಮಾಡ್ತೀನಿ, ಹೊರಗಡೆ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ. ಸೊ ನೋಡೋಣ ಈ ವರ್ಷ ಎಲ್ಲ ಹೇಗೆ ಕಳೆಯುತ್ತೆ, ಹೇಗೆ ತುಂಬ್ತೀನಿ ಅನ್ನೋದನ್ನು ನೋಡ್ಕೋಬೇಕು. ಎಲ್ಲರ ಮನೆಯಲ್ಲೂ ಸುಖ ಶಾಂತಿ ನೆಮ್ಮದಿ ನೆಲೆಸಲಿ. ಈ ವರ್ಷ ಎಲ್ಲ ಪೂರ್ತಿ ವರ್ಷನೇ ಅಂತಲ್ಲ, ಇನ್ನು ಬರೋ ಪ್ರತಿ ವರ್ಷದಲ್ಲೂ ಎಲ್ಲರ ಮುಖದಲ್ಲೂ ನಗು ಇರಲಿ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ತುಂಬ ಲೇಟ್ ಆಗಿದೆ, ಎಲ್ಲರೂ ಮಲ್ಕೊಳ್ಬೇಕು. ಸೊ ಟೈಮ್ ಆಗಿಬಿಟ್ಟಿದೆ, 11 ಗಂಟೆಗೆ ಬಂದಿದ್ದೀವಿ. ಸೊ ಹಾಗಾಗಿ ಇಲ್ಲಿಗೆ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಪೂರ್ತಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.